ಪೋಷಕರೆಲ್ಲನೂ ಡೈಲಿ ನಾವು ನೋಡ್ತೀರ, ಮಾತಾಡ್ತೀವಿ. ಆದರೆ ಶಾಲೆನ ನಾವು ಹೇಗೆ ಶುರು ಮಾಡಿದ್ವಿ ಅನ್ನೋದನ್ನ ಎರಡೇ ವಿಷಯ ಹೇಳ್ತೀವಿ. ನಾವು ಈ ಏರಿಯಾಗೆ ಬಂದಾಗ ಇಲ್ಲಿ ಯಾವುದೇ ಫೆಸಿಲಿಟಿಗಳು ಇರಲಿಲ್ಲ, ಯಾವುದೇ ಪ್ಲೇ ಹೋಮು ಕರೆಕ್ಟಾಗಿ ಇರಲಿಲ್ಲ. ನಾನು ಎಲ್ಲನೂ ನಮ್ಮ ಮಕ್ಕಳಿಗೆ ಹೊಸ ರೀತಿಯಾಗಿ ತಂದು ನಾನು ಈ ಪ್ಲೇ ಹೋಮ್ನ ಸ್ಟಾರ್ಟ್ ಮಾಡಿ 5 ವರ್ಷ ನಾನು ಪ್ಲೇ ಹೋಮ್ನೇ ನಡೆಸಿದ್ದೆ. ಅದು ನಮ್ಮ ಫ್ಯಾಮಿಲಿ ಟ್ರಸ್ಟ್ ಆಗಿದೆ. ಆಮೇಲೆ ನಮ್ಮ ಪೋಷಕರೇ ಹೇಳಿದ್ರು, ಮೇಡಮ್ ಇಷ್ಟು ಚೆನ್ನಾಗಿದೆ, ದಯವಿಟ್ಟು ಮುಂದುವರಿಸಿ ಅಂತ ಹೇಳಿ. ಆಗ ನಾನು ಮತ್ತೆ 1 to 5 ಮಾಡಿದೆ. ಮತ್ತೆ 1 to 5 ಮಾಡಿದ್ಮೇಲೆ ಮತ್ತೆ ಪೋಷಕರು ಹೇಳಿದ್ರು, ಮುಂದುವರಿಸಿ, ನಾವು ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗೋದು. ಮತ್ತೆ ನಾವು 5th to 10th ಮಾಡಿದ್ವಿ. ಮತ್ತೆ ಹೇಳಿದ್ರು 8th ಆದಮೇಲೆ ನಾವೆಲ್ಲಿ ಕರ್ಕೊಂಡು ಹೋಗೋದು, ಮುಂದುವರಿಸಿ. ಹಾಗಾಗಿ ಮತ್ತೆ 10ನೇ ತರಗತಿವರೆಗೂ ನಾವು ಮುಂದುವರಿಸಿದ್ವಿ. ಈಗ ಮತ್ತೆ ಡಿಗ್ರಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಪೋಷಕರಿಗೋಸ್ಕರ. ಮಾಸ್ಟರ್ ಡಿಗ್ರಿ ಎರಡೂ ಪೇರೆಂಟ್ಸ್ಗೋಸ್ಕರ ನಾನೇ ಓಪನ್ ಮಾಡಿದ್ದೀನಿ. ನಮ್ಮ ಸಂಸ್ಥೆಯನ್ನ ಎಲ್ಲನೂ ನಮ್ಮ ಪೋಷಕರ ಇಲ್ಲಿವರೆಗೂ ಕರ್ಕೊಂಡು ಬಂದ್ಬಿಟ್ಟಿದ್ದೀರ. ಅದು ನನಗೆ ತುಂಬಾ ಹೆಮ್ಮೆಯ ವಿಷಯ. ಮತ್ತೆ ಪ್ಲೇ ಹೋಮಿಂದ ಸುಮಾರು ಪೇರೆಂಟ್ಸು, ಸುಮಾರು ಮಕ್ಕಳು ನನ್ನ ಜೊತೆಯಲ್ಲಿದ್ದೀರಾ. ಕರೋನಾ ಬಂದಾಗ ನಮಗೆ ತುಂಬಾ ಪ್ರಾಬ್ಲಮ್ ಆಯಿತು. 2 ಸ್ಕೂಲ್ ಇತ್ತು, ನಾನು ಒಂದು ಸ್ಕೂಲ್ನ ಕ್ಲೋಸ್ ಮಾಡಿಬಿಟ್ಟೆ, ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಆದರೂ ನೀವು ಬಿಟ್ಟು ಹೋಗದೆ, ಎಷ್ಟೊಂದು ಕಾಂಪಿಟೇಷನ್ ಇದೆ ನಮ್ಮ ಏರಿಯಾದಲ್ಲಿ, ಆದರೂ ನಮ್ಮ ಜೊತೆನಲ್ಲಿ ಎಲ್ಲ ಪೋಷಕರು ಇದ್ದೀರಾ ಅಂತ ಹೇಳಕ್ಕೆ ತುಂಬಾ ಸಂತೋಷ ಆಗುತ್ತೆ. ಮತ್ತೆ ನಮ್ಮ ಸ್ಕೂಲು ಈ ದಿನ ಉಳ್ಕೊಂಡು ಹೋಗಿದೆ ಅಂತಂದ್ರೆ ನಮ್ಮ ನಾಗರಾಜ್ ಬೈದು ಸರ್ ಅವರು ನಮಗೆ ಸಾಥ್ ಕೊಟ್ಟಿದ್ದಕ್ಕೆ ನಮ್ಮ ಶಾಲೆ ಮುಂದುವರೆದಿದೆ. ಇಲ್ಲ ಅಂದ್ರೆ ನಾವು ಇಷ್ಟೊತ್ತಿಗೆ ಸ್ಕೂಲ್ ಕ್ಲೋಸ್ ಮಾಡಿಕೊಂಡು ಬೇರೆ ಊರಿಗೆ ಹೋಗ್ಬೇಕಾಗಿತ್ತು. ಅವ್ರು ನಮಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ನನ್ನ ಫ್ಯಾಮಿಲಿಗೆ, ಅವ್ರ ಫ್ಯಾಮಿಲಿ ಕೂಡ. ಹಾಗಾಗಿ ಪೋಷಕರೇ, ನಿಮ್ಮೆಲ್ಲರಿಂದ ನನ್ನ ಶಾಲೆ, ನೀವೆಲ್ಲ ನನ್ನ ಜೊತೆನಲ್ಲಿ ಮಕ್ಕಳನ್ನ ಬಿಟ್ಟಿರೋದಕ್ಕೆ